ನಮಸ್ತೆ ಸ್ನೇಹಿತರೆ, ಡಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ತಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಮತ್ತು ನೇರ ಮಾತುಗಳ ಮೂಲಕನೇ ವೀಕ್ಷಕರನ್ನು ಎಂಟರ್ಟೈನ್ ಮಾಡಿದರು ಜಾಹ್ನವಿ ಅವರು. ಆಂಕರ್ ಜಾಹ್ನವಿ ಅವರು ಶೋನಿಂದ ಹೊರಗಡೆ ಬಂದ ಮೇಲೆ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವು ಬಿಟ್ಟಿದ್ರು. ಗಿಲ್ಲಿ ನಟನ ಬಗ್ಗೆ ಮಾತಾಡಿದಾಗ ಮತ್ತು ಬಿಗ್ ಬಾಸ್ನಲ್ಲಿ ಮಾಡ್ತಾ ಇರುವಂತಹ ವೋಟಿಂಗ್ಸ್ ಬಗ್ಗೆ ಮಾತಾಡಿದಾಗ ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಪಾಸ್ ಮಾಡಿದರು ಜಾಹ್ನವಿ ಅವರು. ಜನ ಮರುಳೋ ಜಾತ್ರೆ ಮರುಳೋ ಗೊತ್ತಿಲ್ಲ, ಗಿಲ್ಲಿ ನಟನ ಬಗ್ಗೆ ಇಷ್ಟೊಂದು ಕ್ರೇಜನ್ನು ಇಟ್ಕೊಂಡಿದ್ದಾರೆ ಜನ ಅಂತ ಹೇಳಿ ಒಂದಷ್ಟು ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ರು. ಅದಾದ ನಂತರ ವೋಟಿಂಗ್ ಬಗ್ಗೆ ಕೇಳಿದಾಗ ಅಶ್ವಿನಿ ಗೌಡ ಅವರಿಗೆ ವೋಟ್ ಮಾಡ್ತೀರಾ, ಗಿಲ್ಲಿ ಅವರಿಗೆ ವೋಟ್ ಮಾಡ್ತೀರಾ ಅಂತ ಕೂಡ ಒಂದು ಜನಗಳು ಕ್ವಶನನ್ನು ಕೇಳಿದರು. ಸೊ ಇದಕ್ಕೂ ಕೂಡ ರಿಯಾಕ್ಟನ್ನು ಮಾಡಿ ಒಂದು ಸ್ವಲ್ಪ ಟ್ರೋಲ್ ಆಗಿದ್ರು ಜಾಹ್ನವಿ ಅವರು. ಬಿಗ್ ಬಾಸ್ ಇದ್ರ ಬಗ್ಗೆ ವೋಟಿಂಗ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂತಹ ನೀವು ದೇಶದ ಚುನಾವಣೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತೆಲ್ಲ ಮಾತಾಡಿದರು. ಸೊ ತಮ್ಮೆಲ್ಲ ಮಾತುಗಳಿಂದ ಎಲ್ಲೋ ಒಂದು ಕಡೆ ಅವರು ಗ್ರ್ಯಾಂಡ್ ಫಿನಾಲೆಗೂ ಕೂಡ ಬರಲೇ ಇಲ್ಲ. ಸೊ ಜಾಹ್ನವಿ ಅವರು ಮನೆಯಿಂದ ಹೊರಗಡೆ ಬಂದ ಮೇಲೆ ಇಷ್ಟೆಲ್ಲ ಒಂದು ಸ್ವಲ್ಪ ಟ್ರೋಲ್ಗಳಿಗೆ, ಒಂದು ಸ್ವಲ್ಪ ಮೀಮ್ಸ್ಗಳಿಗೆ ಆಹಾರ ಆಗೋಗಿದ್ರು. ಆದರೆ ಈಗ ಜನರ ಮನಸ್ಸನ್ನು ಗೆಲ್ಲುವಂತಹ ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಟ್ರೋಲ್ಗಳಿಗೆ ಒಳಗಾಗಿದ್ರೋ ಜಾಹ್ನವಿ ಈಗ ಅದೇ ಸೋಷಿಯಲ್ ಮೀಡಿಯಾಯಿಂದ ಬೇಷ್ ಅನ್ನಿಸ್ಕೊಳ್ಳುವಂತಹ ಕೆಲಸನೂ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಜಾಹ್ನವಿ ಬಡ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಿದಂತಹ ಒಂದು ವಿಡಿಯೋ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸೊ ಇದನ್ನು ನೋಡಿದಂತಹ ಜನ ಕೂಡ ಜಾಹ್ನವಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಹೇಳ್ತಾ ಇದ್ದಾರೆ. ಬೀದಿ ಬದಿಯಲ್ಲಿ ವಾಸ ಮಾಡ್ತಿದ್ದಂತಹ ಬಡ ಕುಟುಂಬಗಳ ಮನೆಗೆ ನಿರೂಪಕಿ ಜಾಹ್ನವಿ ಭೇಟಿಯನ್ನು ಕೊಟ್ಟಿದ್ದರು. ಅಲ್ಲಿನ ಅವರ ಸ್ಥಿತಿಗತಿಗಳನ್ನ ನೋಡಿ ಮನಸ್ಸು ನೊಂದಂತಹ ಜಾಹ್ನವಿಯವರು ಅವರಿಗೆ ಬೇಕಾದಂತಹ ಅಗತ್ಯವಾಗಿರೋ ವಸ್ತುಗಳನ್ನು ಅವರಿಗೆ ಕೊಡಿಸಿ ಸಹಾಯ ಮಾಡಿದ್ದಾರೆ. ದಿನಸಿ ಸಾಮಗ್ರಿಗಳನ್ನ ಖರೀದಿಸಿ ಕೊಟ್ಟಿದ್ದಾರೆ. ಸ್ವತಃ ಅವರ ಕಾರ್ನಲ್ಲೇ ಕೂರಿಸ್ಕೊಂಡು ಹೋಗಿ ಅವರಿಗೆ ಬೇಕಾಗಿರುವಂತಹ ದಿನಸಿ ಐಟಮ್ಗಳನ್ನು ಜಾಹ್ನವಿಯವರು ಶಾಪಿಂಗ್ ಮಾಡಿಸಿದ್ದಾರೆ. ಸೊ ಹೀಗಾಗಿ ಆ ಕುಟುಂಬದವರ ಮುಖದಲ್ಲಿ ಸಂತೋಷ ಕೂಡ ಇದೆ. ಸೊ ಇದ್ರ ಒಂದು ವಿಡಿಯೋನ ಜಾಹ್ನವಿಯವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇದನ್ನು ನೋಡಿದಂತಹ ನೆಟ್ಟಿಗರು ಜಾಹ್ನವಿ ಅವರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಬಿಗ್ ಬಾಸ್ನಲ್ಲಿ ಗಳಿಸಿದಂತಹ ಜನಪ್ರಿಯತೆಯನ್ನು ಇಂತಹ ಒಳ್ಳೆಯ ಕಾರ್ಯಕ್ಕೆ ಬಳಸ್ಕೊಳ್ಳೋದು ತುಂಬ ಒಳ್ಳೆಯ ಕೆಲಸ ಅಂತ ಹೇಳಿ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ತಮ್ಮ ವೈಯಕ್ತಿಕ ಜೀವನದ ಕಷ್ಟಕರ ಅನುಭವಗಳನ್ನ ಬಿಗ್ ಬಾಸ್ನಲ್ಲಿ ಹಂಚ್ಕೊಂಡಿದ್ರು ಜಾಹ್ನವಿಯವರು. ಈ ಮೂಲಕ ಒಂದಿಷ್ಟು ಜನಕ್ಕೆ ರೀಚ್ ಆಗೋಗಿದ್ರು. ಇದ್ರ ಜೊತೆಗೆ ಒಂದಿಷ್ಟು ಕಿತಾಪತಿ ಕೆಲಸಗಳನ್ನ ಮಾಡಿ ಟ್ರೋಲ್ ಕೂಡ ಆಗಿದ್ರು. ಮನೆಯಿಂದ ಈಚೆ ಬಂದು ಕೂಡ ಟ್ರೋಲ್ ಆಗಿದ್ರು. ಆದರೆ ಇದೀಗ ಜಾಹ್ನವಿಯವರ ಒಳ್ಳೆ ಮನಸ್ಸು ಎಲ್ಲರಿಗೂ ಅರ್ಥ ಆಗಲಿ, ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಳ್ಳೆಯದ ಕೆಲಸವನ್ನು ಮಾಡ್ತಾ ಇದ್ದೀರಾ, ಒಳ್ಳೆಯದಾಗುತ್ತೆ ನಿಮಗೆ, ಇದನ್ನೇ ಮುಂದುವರಿಸಿ ಅಂತೆಲ್ಲ ಯಾವ ಸೋಷಿಯಲ್ ಮೀಡಿಯಾದಿಂದ ಟ್ರೋಲ್ ಆಗ್ತಾ ಇದ್ರೋ ಅದೇ ಸೋಷಿಯಲ್ ಮೀಡಿಯಾದಿಂದ ಶಬಾಷ್ ಗಿರಿಯನ್ನು ತಗೊಳ್ತಾ ಇದ್ದಾರೆ ಜಾಹ್ನವಿಯವರು. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ.